ಕಾಲದ ಸಕಲ ವೇದ ಪಾರಂಗತರಾದ ಪುರೋಹಿತರಾದ ಕೃಷ್ಣ ಪಂಡಿತರ ಅಂತ ಒಬ್ಬರಿದ್ದರು. ಅವರ ಮರಿ ಮೊಮ್ಮಗ ಸುಬ್ಬ ಪಂಡಿತರ ಮೊಮ್ಮಗ ಮತ್ತು ವೆಂಕಟಕೃಷ್ಣ ಶಾಸ್ತ್ರಿ ಮತ್ತು ಅಕ್ಕಂಬ ಈ ದಂಪತಿಗಳ ಮಗ 2026 ಮೇ ತಿಂಗಳು ಎಲ್ಲನೂ ಈಗ ಬರೀತಾ ಇದ್ದರು. ಆದರೆ ಆಗ ಏನು ಮಾಡೋರು, ಶಾಸನದಲ್ಲಿ ಶಕವರ್ಷ ಬರೆಯೋರು, ವಿಕ್ರಮ ವರ್ಷ ಬರೆಯೋರು, ಕಲಿಯುಗ ವರ್ಷ ಬರೆಯೋರು, ಈ ರೀತಿ ಅನೇಕ ಸಂವತ್ಸರಗಳನ್ನ ನಮಗೆ ಹೇಳ್ತಾ ಇದ್ದಾರೆ. ನಾವು ಅದಕ್ಕೆ ತಕ್ಕಂತೆ ನಾವು ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊತೀವಿ. ಉದಾಹರಣೆಗೆ ಹೇಳೋದಾದರೆ ಶಕವರ್ಷ ಅನ್ನೋದು ಸಾಮಾನ್ಯವಾಗಿ ಎಲ್ಲ ಶಾಸನಗಳಲ್ಲೂ ಅದು ಶಕವರ್ಷ ಯಾವಾಗ ಪ್ರಾರಂಭ ಆಯಿತು ಅಂತಂದರೆ ಕ್ರಿಸ್ತ ಹುಟ್ಟಿ 78 ವರ್ಷ ಆಗಿಬಿಟ್ಟ ಮೇಲೆ ಶಕವರ್ಷ ಪ್ರಾರಂಭ ಆಗುತ್ತೆ. ಆದ್ದರಿಂದ ನಮ್ಗೆ ಯಾವುದೇ ಒಂದು ಶಾಸನ ಸಿಕ್ಕಿದ್ರೆ ಅದಕ್ಕೆ 78 ಸೇರಿಸಿದ್ರೆ ಈಗ ನಮ್ಗೆ ಕ್ರಿಸ್ತ ಶಕ ಸಿಗುತ್ತೆ. ಅದು ಇದಕ್ಕೆ ಹೆಂಗಪ್ಪ ಸೇರಿಸೋದು? ಇದು ಒಂದು ಶಕವರ್ಷ 1695ಕ್ಕೆ ನಾವು ಈಗ ಕ್ರಿಸ್ತ ಶಕಕ್ಕೆ ಬದಲಾಯಿಸಬೇಕಾದ್ರೆ 78 ವರ್ಷನ ಸೇರಿಸಬೇಕು. ಆಗ 1773 ಬಂತು. 1773ನೇ ಇಸ್ವಿಯಲ್ಲಿ ಈ ದೇವಸ್ಥಾನನ ಕಟ್ಟಿರೋದ್ರ ಬಗ್ಗೆ ಇಲ್ಲಿ ಬರೆದಿದ್ದಾರೆ. ಆ 1773 ಯಾವ ದಿನಾಂಕ ಅಂತಂದರೆ ಅದು ವಿಜಯ ಸಂವತ್ಸರ ಬರ್ತಾಯಿತ್ತು. ಆಗ ವಿಜಯ ಸಂವತ್ಸರದ ಕಾರ್ತೀಕ ಶುದ್ಧ ದಶಮಿ ದಿವಸ, ಅದು ಅಕ್ಟೋಬರ್ 25 ಸೋಮವಾರಕ್ಕೆ ಅದು ಕರೆಕ್ಟಾಗಿ ಆ ದಿವಸ ಬಂದು ಈ ದೇವಸ್ಥಾನನ ಕಟ್ಟಿರೋದ್ರ ಬಗ್ಗೆ ಈ ಶಾಸನದಲ್ಲಿ ಮಾಹಿತಿ ಇದೆ. ಮತ್ತು ಇದನ್ನು ಯಾರಪ್ಪ ಕಟ್ಟಿದ್ರು ಅಂತಂದರೆ, ಇಲ್ಲಿ ನೀವೆಲ್ಲ ಬ್ರಾಹ್ಮಣರ ಕುಟುಂಬ ತುಂಬ ಇದ್ದೀರಾ. ಇಲ್ಲಿ ಆಗಲೇ ಸುಮಾರು ಇಲ್ಲಿ ಬ್ರಾಹ್ಮಣರ ಕುಟುಂಬಗಳಿತ್ತು. ಇವಾಗ ನಿಮ್ಮ ಗೋತ್ರ ಯಾವುದು? ಯಾರಾದರೂ ಒಬ್ಬರು ರಸ ರಸ ಅಂತಂದ್ರು ನಮ್ಮ ಟೇಸ್ಟ್ ಅಂತ ಹೇಳ್ತೀವಲ್ಲ, ರುಚಿ. ಎಷ್ಟು ರುಚಿಗಳಿದೆ? ಕರೆಕ್ಟ್ ಅಮ್ಮ, ಷಡ್ ರಸಗಳು ಅಂತಂದರೆ 6 ರುಚಿಗಳು ಬರುತ್ತೆ. ಆಮೇಲೆ ಬಂದು ಬಿಟ್ಬಿಟ್ಟು ಇನ್ನೊಂದು ಸ್ಥಿತಾಂಶು ಅಂತಂತಂದರೆ ಚಂದ್ರ. ಎಷ್ಟು ಚಂದ್ರ ಇದೆ? 1. ಈ ಥರ ಡೇಟ್ ಕೊಟ್ಟಿದ್ದಾನೆ ನಮಗೆ. ಇದನ್ನು ಹೆಂಗೆ 5960 ಬಂತು. ಇದನ್ನು ನಾವು ತಿರುಗಿಸಿ ಬರಿಬೇಕು. 1695 ಅಂತ ಬರಿಬೇಕು. ಉಲ್ಟಾ ಮಾಡ್ಕೊಳ್ಬೇಕು. ನಿಮಗೆ ನೇರವಾಗಿ ಇಸ್ವಿ ಬರ್ದಿಲ್ಲ ಈ ಶಾಸನದಲ್ಲಿ. ಇಲ್ಲ, ಒಂದು ಡಿಕೋಡ್ ಮಾಡೋ ತರದ್ದು ಪದಗಳಲ್ಲಿ ಒಂದು ಒಗಟು ತರ ಬಿಟ್ಟಿದ್ದಾರೆ. ಹೌದು, ಇದೊಂದು ಮೆಥಡ್ ಇರೋರಿಗೆ. ಇದು ನೀವು ಹೇಳ್ದಂಗೆ ಈಗ ಗೋ ಅಂದ್ರೆ ಏನು, ಶೀತಾಂಶ ಅಂದ್ರೆ ಏನು, ಇವೆಲ್ಲ ಗೊತ್ತಿರೋರಿಗೆ ಮಾತ್ರ ಗೊತ್ತಾಗುತ್ತೆ. ಹೌದು, ವಿದ್ವಾಂಸರಿಗೆ. ನನಗೂ ಇದು ಸ್ವಲ್ಪ ಕಷ್ಟ ಆಯಿತು. ನಮ್ಮ ಗುರುಗಳು PV ಕೃಷ್ಣಮೂರ್ತಿ ಅವರ ಹತ್ರ ಕುತ್ಕೊಂಡು, ಮತ್ತು ನನ್ನ ಹೇಳಿದ್ನಲ್ಲ ಗೆಳೆಯ ಶಶಿಕುಮಾರ್ ನಾಯ್ಕ, ಇಬ್ಬರು 3 ಜನ ಕುತ್ಕೊಂಡು ಇದನ್ನು ಡಿಕೋಡ್ ಮಾಡಿದ್ವು ನಾವು. 1695 ಶಕವರ್ಷ ಆಯಿತು. 1695 ಶಕವರ್ಷ. ಇದಕ್ಕೆ 78 ಸೇರಿಸಬೇಕು ಅಂತ ಕರೀತಾರೆ. ಅದು ಏನು ಅಂತಂದರೆ, ಒಂದು ಪದ ಕೊಟ್ಬಿಡ್ತಾರೆ. ಆ ಪದನ ನಾವು ಅನಲೈಸ್ ಮಾಡಬೇಕು. ಹೇಗಪ್ಪ ಅಂತಂದರೆ, ಇದರಲ್ಲಿ ಕೊಟ್ಟಿರೋದು ಬಂದು ಇಲ್ಲಿ ನೋಡಿ, ಬಾಣ, ಗೋರಸ, ಸಿತಾಂಶು ಇಷ್ಟೇ ಕೊಟ್ಟಿರೋದು. ಈ ಪದನ ನಾವು ಈಗಿನ ಕಾಲಕ್ಕೆ ನಾವು ಹೇಗಪ್ಪ ಮಾಡೋದು ಅಂತಂದರೆ, ಬಾಣ ಅಂತ ಕೊಟ್ಟಿದ್ದಾನೆ. ಈ ಮನ್ಮಥನ ಹತ್ರ ಬಾಣ ಇರುತ್ತಲ್ಲ, ಅದು ಬಂದ್ಬಿಟ್ಟು 5 ಇರುತ್ತೆ. 5 ಅಂತ ನಾವು ಬರ್ಕೊಳ್ಬೇಕು. ಆಮೇಲೆ ಬಂದ್ಬಿಟ್ಟು ಮನ್ಮಥನ ಬಾಣ ಎಷ್ಟು? 5 ಅಂತ ಹೇಳ್ಬಿಟ್ಟು ಗೋ ಅಂತ ಇದೆ. ಅಂದರೆ ಅದೊಂಥರ ದಿಕ್ಕುಗಳು ಅಂತೇಳಿ. ಗೋ ಅಂತಂದರೆ ದಿಕ್ಕುಗಳು. ಎಷ್ಟು ದಿಕ್ಕುಗಳಿದೆ? ಅಷ್ಟ ದಿಕ್ಕುಗಳು. ಆದರೆ ಇನ್ನೂ ಒಂದು ಇದೆ, ಅದನ್ನು ನಾವು ಯಾರೂ ಗಮನ ಕೊಡೋದಿಲ್ಲ. ಅದು ಆಕಾಶ ಅಲ್ಲ, ಅಷ್ಟ ದಿಕ್ಕುಗಳು ಅಂತ ಇರೋದು. ಒಂದು ದಿಕ್ಕು ಬಂದು ಆಕಾಶ. ಅಂದರೆ ನಾವು 9 ಅಂತ ಬರ್ಕೊಳ್ಬೇಕು. ಆಮೇಲೆ ವಿದ್ವಾಂಸರಿಂದ ಕೂಡಿತ್ತು ಅನ್ನೋದಕ್ಕೆ ಈ ದೇವಸ್ಥಾನ ಒಂದು ಸಾಕ್ಷಿಯಾಗಿದೆ. ಇದರಲ್ಲಿ ಬರೆದಿರೋ 4 ತಲೆಮಾರು ಹೆಸರುಗಳೆಲ್ಲ ಇದರಲ್ಲಿ ಬರೆದಿದ್ದಾರೆ. ಅಂಥ ವಿದ್ವಾಂಸರೆಲ್ಲ ಇದ್ದಿರೋ ಊರು ಈ ಗಂಜಿಗುಂಟೆ ಗ್ರಾಮ. ನಿಮಗೆಲ್ಲ ಹೆಮ್ಮೆ ಆಗಬೇಕು, ಇಂತಹ ವಿದ್ವಾಂಸರು ಇದ್ದಿರೋ ಊರಲ್ಲಿ ನೀವೆಲ್ಲ ಇದ್ದೀರಾ. ಇದು 1779ನೇ ವರ್ಷಕ್ಕೆ ಸೇರುತ್ತೆ. ಎಲ್ಲರಿಗೂ ನಮಸ್ಕಾರ.
ಯಾಕಪ್ಪ ಇದು ಈ ಥರ ಆಗ್ತಾರೆ? ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಎಲ್ಲನೂ ಈ ಥರ ನಗ್ನ ಮೂರ್ತಿ ಇಟ್ಟಿರ್ತಾರೆ. ಈಗ ಏನಕ್ಕಪ್ಪ ಈ ಥರ ಆಗ್ತಾರೆ ಅಂದರೆ, ನಾವು ದೇವಸ್ಥಾನಕ್ಕೆ ಬರುವಾಗ ಭಕ್ತಿಯಿಂದ ಬರಬೇಕು. ನಾವು ಮನೆಯಲ್ಲಿ ಮನೆ ವಿಷಯ, ವ್ಯಾಪಾರದ ವಿಷಯ, ಕೆಲಸದ ವಿಷಯ ಎಲ್ಲ ಮೈಂಡಲ್ಲಿ ತುಂಬ್ಕೊಂಡು ಬಂದು ಹಂಗೆ ದೇವ್ರ ಮುಂದೆ ಬಂದು ನಿಂತ್ಕೊಂಡು ಬಿಡ್ತೀವಿ. ಅದಕ್ಕೆ ಮುಂಚೆ ಬಂದಾಗ ಇಲ್ಲಿ ಎದುರುಗಡೆ ಒಂದು ನಗ್ನ ಶಿಲ್ಪ, ಹೆಣ್ಣಿನ ನಗ್ನ ಶಿಲ್ಪನ ಇಟ್ಟಿರ್ತಾರೆ. ಅದು ಒಂದು ಮನುಷ್ಯ ಯಾರೇ ಬಂದು ನೋಡಿದ್ರೇನೋ ಒಂಥರ ನಾಚಿಕೆ ಪಟ್ಕೊತಾನೆ, ಏನೋ ಒಂದು ಮೈಂಡು ಚೇಂಜ್ ಆಗುತ್ತೆ. ಆಮೇಲೆ ಶುದ್ಧವಾದ ಮನಸ್ಸಿಂದ ದೇವ್ರ ಹತ್ರ ಬಂದು ಬೇಡ್ಕೊತಾನೆ. ಆದ್ದರಿಂದ ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಈ ರೀತಿ ಒಂದು ನಗ್ನ ಮಹಿಳೆಯ ಶಿಲ್ಪ ಇರುತ್ತೆ. ಅದು ಸಾಮಾನ್ಯ, ಅದನ್ನೇನು ನಾವು ಕೆಟ್ಟದಾಗಿ ತಗೊಳ್ಬೇಕಾಗಿಲ್ಲ. ಇದು ಒಂದು ಆ ಭಕ್ತಿನ ಬರೆಸೋದಕ್ಕೋಸ್ಕರ ಆ ಥರ ಹಾಕಿರ್ತಾರೆ. ಸಾಮಾನ್ಯವಾಗಿ ಮಿಥುನ ಶಿಲ್ಪಗಳು ದೇವಸ್ಥಾನದಲ್ಲಿ ಇರುತ್ತೆ, ಬೇರೆ ಯಾವುದೇ ದೇವಸ್ಥಾನದಲ್ಲಿ ಹೋದರೆ. ಆದರೆ ಇದು ಒಂದು ಶಿಲ್ಪ ಮಾತ್ರ ಇಲ್ಲಿದೆ. ಇನ್ನು ಈ ಈಶ್ವರನ ಪರಿವಾರ ದೇವತೆಗಳು ಅಂಥೇಳಿ ಅನೇಕ ಶಿಲ್ಪಗಳು ಈ ದೇವಸ್ಥಾನದಲ್ಲಿ ನಮಗೆ ಕಂಡು ಬರ್ತಾ ಇದೆ. ಗಣೇಶ, ಸುಬ್ರಹ್ಮಣ್ಯ, ಚಂಡಿ ಇದೆಲ್ಲನೂ ಈ ದೇವಸ್ಥಾನದಲ್ಲಿ ಕಂಡು ಬರ್ತಾ ಇದೆ. ಕಾರ್ಯಕ್ರಮಕ್ಕೆ ಆಗಮಿಸಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಇವರಿಗೆ ನಮ್ಮ ಊರಿನ ಪರವಾಗಿ ಮತ್ತು ಆಜುಬಾಜು ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ತ್ಯಾಗರಾಜರವರ ಜೊತೆಗೆ ಬಾಲು ಚಂದ್ರಶೇಖರ್ ಅವರಿದ್ದೀರಾ, ಅರುಣ್ ಕುಮಾರಿ ಅವರು ಇದ್ದಾರೆ, ಜ್ಞಾನೇಶ್ವರಿ ಅವರಿದ್ದಾರೆ, ಅಶ್ವಿನಿ ಅವರಿದ್ದಾರೆ ಮತ್ತು ಶಶಿಕುಮಾರ್ ಇದ್ದಾರೆ. ಇವರಿಗೆಲ್ಲ ತುಂಬ ತೀರ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಈಗ ಕಾರ್ಯಕ್ರಮವನ್ನು ಎಲ್ಲ ಅತಿಥಿಗಳು ಉದ್ಘಾಟನೆ ಮಾಡಬೇಕು ಅಂತ ಕೇಳ್ಕೊತೀನಿ. ಓಂ ಅಗ್ನ ಸಮಿಚ್ಛರೆ ವಿಗ್ರಹಾಪರಿವಾಜಿತು ಮಂತ್ರಣ ದೀಪಂ ಪ್ರಜ್ವಾಲ್ಯ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂಥ ಎಲ್ಲ ಮಹನೀಯರಿಗೂ ಧನ್ಯವಾದಗಳು. ಬನ್ನಿ ಸರ್. ನಮ್ಮ ದೇವಸ್ಥಾನದ ಇತಿಹಾಸವನ್ನು ನಾವು ತಿಳ್ಕೋಬೇಕು ಅಂತೇಳಿ ನಾವು ಕೇವಲ ಒಂದು 2 ದಿನ ಹಿಂದೆ ನಮ್ಮ ಅಣ್ಣನಾದ ಸೂರ್ಯಪ್ರಕಾಶ್ ಅವ್ರನ್ನ ಕೇಳ್ಕೊಂಡಾಗ, ಆಮೇಲೆ ಅವರ ಸಂಗಡಿಗರಾದ ದೇವರಾಜ್ ಅವರು, ಚೌಡರೆಡ್ಡಿ ಅವರು ಮತ್ತು ನಮ್ಮ ಹಿತೈಷಿಗಳಾದ ಎಲ್ಲ ಗ್ರಾಮಸ್ಥರು ಆಯಿತು ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಂಥೇಳಿ ಇಲ್ಲಿ ಎಲ್ಲರೂ ಸೇರಿದ್ದಾರೆ. ಮೊದಲು ನಮ್ಮನ್ನು ಉದ್ದೇಶಿಸಿ ಈ ದಿಕ್ಸೂಚಿ ಭಾಷಣ ಮಾಡಬೇಕು ಅಂತ ನಾನು ಕಾರ್ಯಕ್ರಮದ ಅಧ್ಯಕ್ಷರಾದ ಸೂರ್ಯಪ್ರಕಾಶ್ ಶಾಸ್ತ್ರಿಗಳನ್ನು ಕೇಳ್ಕೊಳ್ತೀನಿ. ಆಗಮಿಸಿರ್ತಕ್ಕಂತಹ ಈ ಒಂದು ನಮ್ಮ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನ ಗಂಜಿಗುಂಟೆ ಗ್ರಾಮ ಪಂಚಾಯಿತಿ, ಬಶೆಟ್ಹಳ್ಳಿ ಹೋಬಳಿ ಮತ್ತು ಶಿಡ್ಲಘಟ್ಟ ತಾಲೂಕು, ಇಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಮತ್ತು ಈ ಒಂದು ನಮ್ಮ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ತುಂಬ ಯಾವ ರೀತಿ ಇತ್ತಪ್ಪ ಅಂತ ಹೇಳಿದ್ರೆ, ಇಲ್ಲಿ ಮೊದಲಿಗೆ ಏನೂ ಚೆನ್ನಾಗಿರಲಿಲ್ಲ ನೋಡೋದಕ್ಕೆ ದೇವಸ್ಥಾನ. ಇಲ್ಲಿ ಸುಮಾರು ಆ ಒಂದು ಕಾಂಪೌಂಡಿಂದ ಹಿಡಿದು ಇಲ್ಲಿವರೆಗೂ ಕೂಡ ಕಲ್ಲಿನ ಕಟ್ಟಡ ಇತ್ತು. ಮತ್ತು ಇಲ್ಲೊಂದು ಹಳೇದಾಗಿರ್ತಕ್ಕಂಥ ಒಂದು ಮನೆ ಇತ್ತು. ಮತ್ತು ಅಲ್ಲಿ ನವಗ್ರಹ ಇರ್ತಕ್ಕಂಥ ಒಂದು ಸ್ಥಾನದಲ್ಲಿ ಒಂದು ಬಾವಿ ಕೂಡ ಸಹ ಇತ್ತು. ಮತ್ತು ಇಲ್ಲೆಲ್ಲ ಏನು ಅಷ್ಟೊಂದು ನಾಜೂಕಾಗಿರಲಿಲ್ಲ. ಒಳಗಡೆ ಎಲ್ಲನೂ ಕೂಡ ಬಂಡೆಗಳನ್ನೆಲ್ಲ ಹಾಕಿಬಿಟ್ಟಿದ್ದು ಬಿಟ್ಬಿಟ್ಟಿದ್ರು. ಅದನ್ನು ಜೀರ್ಣೋದ್ಧಾರ ಮಾಡಿ ಈ ಒಂದು ಸಂದರ್ಭದಲ್ಲಿ ಏನೋ ದೇವಸ್ಥಾನ ನೋಡೋದಕ್ಕೆ ತುಂಬ ನಾಜೂಕಾಗಿದೆ ಅನಿಸ್ತಾ ಇದೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಆಜುಬಾಜು ಗ್ರಾಮಸ್ಥರ ಸಹಕಾರ ಕೂಡ ಅದೇ ರೀತಿ ಇದೆ. ಮತ್ತು ಅಲ್ಲಿರ್ತಕ್ಕಂಥ ಒಂದು ಶಿಲ್ಪದ ಒಂದು ಇದ್ರ ಬಗ್ಗೆ, ಶಾಸನದ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ,
ತುಂಬ ಸರ್ತಿ ನಾವು ಕೂಡ ಪ್ರಯತ್ನ ಪಟ್ಟವು. ಅದಕ್ಕೆ ಒಂದು ಇದು ಏನು ಚಾಕ್ ಪೀಸ್ ತೊಗೊಂಡು ಬಳ್ದವು, ಸುಣ್ಣ ಬಳ್ದವು, ಅದನ್ನೆಲ್ಲ ಬಳ್ದು ಏನು ಬಳಿದ್ರೂ ಕೂಡ ಅದನ್ನು ಓದೋದಕ್ಕೆ ನಮ್ಮ ಕೈಲಿ ಆಗಲಿಲ್ಲ. ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು GRS ಸಂಸ್ಕೃತ ಮತ್ತು ವೇದ ಪಾಠಶಾಲೆ ಅವರ ವತಿಯಿಂದ ಅಂತ ಹೇಳಿದ್ರೆ ಮೊದಲು ಇದೇ ಗ್ರಾಮಸ್ಥರಾಗಿರ್ತಕ್ಕಂಥ ಅಲ್ಲಿರ್ತಕ್ಕಂಥ GS ಶ್ರೀನಿವಾಸ ಮೂರ್ತಿಯವರ ಮಕ್ಕಳಾಗಿರ್ತಕ್ಕಂಥವರು ಸುಧಾಕರ್ ಮತ್ತು ಪಣಿ ಅಂತ ಹೇಳಿದ್ರೆ ಅವರೇ ನಮ್ಮ ಒಂದು ಗ್ರಾಮದಲ್ಲಿ ಇಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ದೇವಸ್ಥಾನದಲ್ಲಿ. ಅವರ ಒಂದು ಸಹಕಾರದೊಂದಿಗೆ ಹಣ ತಿಳ್ಕೊಳ್ಳೋಣ ಇದ್ರ ಬಗ್ಗೆ ಅಂದಾಗ ನಾವು ಕೂಡ ಒಂದು ಹೆಜ್ಜೆ ಮುಂದೆ ಇಟ್ಟಾಗ ಅವರೊಂದು ಸಹಕಾರ ನಮಗೂ ಕೂಡ ಸಿಕ್ತು. ಅದ್ರ ಜೊತೆಗೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ಕಸಾನ ರಸ ಮಾಡೋ ವಿಭಾಗನೇ ನಮ್ಮ ಕಲಾ ವಿಭಾಗ. ಕಸಾನ ರಸ ಮಾಡೋ ವಿಭಾಗ ನಮ್ಮ ಕಲಾ ವಿಭಾಗ. ಇಲ್ಲಿ ನಮ್ಮ ಕರ್ನಾಟಕ ಇತಿಹಾಸ ಅಕಾಡೆಮಿಯವರು ಐತಿಹಾಸಿಕ ಪರಂಪರೆಯನ್ನು ಉಳಿಸಿ ಮತ್ತು ಹಳೆಯ ಕೋಟೆ, ದೇಗುಲ, ಶಿಲ್ಪ, ಕಾಗದ, ಕಡತ, ಬಕೈರೆ ಹೇಳುವುದೇ ನಮಗೆಲ್ಲ ಪ್ರಾಚೀನರ ತುಡಿತ ಅಂತಕ್ಕಂಥದ್ದಲ್ಲೊಂದು ಮಾತಿದೆ. ಇಲ್ಲೇನಪ್ಪ ಅಂತ ಹೇಳಿದ್ರೆ ಇಲ್ಲೆಲ್ಲ ಸಿಗ್ತಕ್ಕಂಥದ್ದು ಮಣ್ಣಲ್ಲೇ ಸಿಗ್ತಕ್ಕಂಥದ್ದನ್ನು ಒಳ್ಳೆ ಬಂಗಾರ ಮಾಡಿ ಕೊಡ್ತಕ್ಕಂಥವ್ರು ಇಲ್ಲಿ ಇರ್ತಕ್ಕಂಥ ನಮ್ಮ ಸಾರವರೇ ಅಂತ ಹೇಳಿದ್ರೆ ಆ ಒಂದು ಇದರಲ್ಲಿ ಆ ಒಂದು ಇತಿಹಾಸನ ತಿಳಿಸ್ಕೊಡ್ತಕ್ಕಂಥ ಒಂದು ಇತಿಹಾಸನ ತಿಳಿಸ್ಬೇಕು ಅಂತಕ್ಕಂಥದ್ದು ಆಸೆ, ಆಕಾಂಕ್ಷೆ ಇದೆಲ್ಲ ನಾವೇನು ಹೇಳ್ಕೊತಾ ಇದ್ವು ಅಂತ ಹೇಳಿದ್ರೆ ಇಷ್ಟು ದಿನ ನಾವು ಕೂಡ ಪಾಂಪ್ಲೆಟ್ ಹಾಕ್ಸ್ಬಿಟ್ಟು ನಾವು ಹೇಳ್ತಾ ಇದ್ವು ಇದು ಚೋಳರ ಕಾಲದ್ದು, ಸುಮಾರು 700 ವರ್ಷಗಳ ಕಾಲದ್ದು. ನಾವು ಕೂಡ ಪಾಂಪ್ಲೆಟ್ ಮಾಡಿಸ್ಬಿಟ್ಟು ಎಲ್ರಿಗೂ ಕೂಡ ಹಂಚಿ ಇದ್ದೀವಿ ಮತ್ತು ದೇವಸ್ಥಾನನ ಉದ್ಧಾರ ಮಾಡಬೇಕು ಅನ್ನೋ ಒಂದು ಆಸೆಯಲ್ಲಿ ಕೂಡ ನಾವಿದ್ವು. ಆದರೆ ಇವತ್ತು ಸಾರ್ ಅವರು ಹೇಳ್ತಾ ಇದ್ದಾಗ ಅಪ್ಪ ನಮ್ಮ ಗಂಜುಗುಂಟೆಗೂ ಇಷ್ಟೊಂದು ಇತಿಹಾಸ ಇದೆಯಾ, ಇಂಥ ಒಂದು ಪರಂಪರೆಯಿಂದ ಬಂದಿರತಕ್ಕಂಥ ನಮ್ಮೊಂದು ಗಂಜುಗುಂಟೆ ಗ್ರಾಮ ಇದೆಯಾ. ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಎಲ್ಲೇ ನಾವು ಶಿವನ ದೇವಸ್ಥಾನ ತಗೊಂಡಾಗ ಊರಿನ ಮಧ್ಯದಲ್ಲಿ ಎಲ್ಲೂ ಕೂಡ ಇಲ್ಲ, ಊರಿನ ಆಚೆನೇ ಹೆಚ್ಚಾಗಿರ್ತಕ್ಕಂಥದ್ದು. ನಿಜಾನೇನೆ ಸರ್? ಎಲ್ಲನೂ ಕೂಡ ಊರಿನ ಆಚೆನೇ ಇರ್ತಕ್ಕಂಥದ್ದು. ಇಲ್ಲಿ ದಿಪ್ಪೂರಳ್ಳಿ ತಗೊಂಡಾಗ ಊರಿನ ಆಚೆ, ಇಲ್ಲ ನಾವು ಚಿಂತಾಮಣಿಲಿ ತಗೊಂಡಾಗ ಅದು ಊರಿನ ಆಚೆನೇ ಇರ್ತಕ್ಕಂಥದ್ದು. ಆದರೆ ನಾವು ಪುಣ್ಯವಂತರು. ಯಾವ ರೀತಿನಪ್ಪ ಅಂತ ಹೇಳಿದ್ರೆ ಊರಿನ ಮಧ್ಯದಲ್ಲೇ ಇರ್ತಕ್ಕಂಥ ಈ ಒಂದು ಚಂದ್ರಮೌಳೇಶ್ವರ ಸ್ವಾಮಿ, ಅದರ ಬಗ್ಗೆ ನಮಗೆಲ್ಲ ಕೂಡ ಕುಲಂಕುಷವಾಗಿ ತಿಳಿಸೋದಕ್ಕೆ ಬಂದಿರತಕ್ಕಂತಹ ನಮ್ಮ ಒಂದು ಐತಿಹಾಸಿಕ ಪರಂಪರೆ ಅವರಿಗೆ ನಾವು ಹೃತ್ಪೂರ್ವಕವಾಗಿ ನಮಸ್ಕರಿಸುತ್ತಾ ಮತ್ತು ಅವರ ಒಂದು ಕಾರ್ಯಕ್ರಮದಲ್ಲಿ ನಮಗೆಲ್ಲ ವಿಷಯಗಳನ್ನು ತಿಳಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾನು ಅವರೆಲ್ಲರ ಸಂಘದವರ ಅವ್ರ ಜೊತೆ ಬಂದಿರತಕ್ಕಂಥವ್ರೆಲ್ಲರಿಗೂ ಕೂಡ ನಾನು ಆಹ್ವಾನ ಮಾಡ್ತಾಯಿದ್ದೀನಿ. ಮತ್ತು ಈ ಒಂದು 2 ಮಾತುಗಳನ್ನು ಆಡೋದಕ್ಕೆ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ನಿಮಗೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಗ್ರಾಮದ ದೇವಸ್ಥಾನದ ಬಗ್ಗೆ ದಿಕ್ಸೂಚಿ ಭಾಷಣವನ್ನು ಮಾಡಿದಂತಹ ಸೂರ್ಯಪ್ರಕಾಶ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮನ್ನು ಉದ್ದೇಶಿಸಿ ಕಾರ್ಯದರ್ಶಿಗಳಾದ ಶ್ರೀ ಧನ್ಪಾಲ್ ಅವರು ಈ ಇತಿಹಾಸದ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಂಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಶಾಸನಗಳನ್ನ ಅಧ್ಯಯನ ಮಾಡಿಕೊಂಡು ಈ ಶಿಡ್ಲಘಟ್ಟ ತಾಲೂಕು ಪ್ರತಿ ಹಳ್ಳಿಗಳು ನಾನು ವಿಸಿಟ್ ಮಾಡಿದ್ದೀನಿ. ಆಗ ಒಂದು ಸತಿ ಬಂದರೆ ದೇವಸ್ಥಾನ ಬಾಗಿಲಾಕಿತ್ತು. ಇಲ್ಲಿ ಶಾಸನ ಮಾಡಿದ್ದು ವಾಲ್ಯೂಮಲ್ಲಿ ಈ ಶಾಸನ ಪ್ರಕಟ ಆಗಿದ್ದು 120 ವರ್ಷಗಳ ಹಿಂದೆಯೇ ಬಂದು ಮಾಡಿ ನನಗೆ ತುಂಬ ವಿಷಯಗಳು ಅದ್ಭುತ ಅನ್ನಿಸ್ತು. ಹೆಂಗೆ ಅಂದರೆ ತುಮಕೂರು ಜಿಲ್ಲೆಯಲ್ಲಿ ಇಲಾಖಾನ ಈ ರೀತಿ ಬರೆದಿರೋದು ಬರೀ ಅಪರೂಪ. ಈ ತಾಳೆ ಬರೀ ವಿಶೇಷ ವಿಶೇಷ ಅಂದರೆ ಸಂಸ್ಕೃತ ಭಾಷೆ ಲಿಪಿ ಯಾವ ಕಟ್ಟು ಅನ್ನೋದು ಆ ಶಾಸನದಲ್ಲಿದೆ. ಈಗ ನೆನಪು ಬಂದು ವಿಶ್ವ ಪಾರಂಪರಿಕ ದಿನ ಆಚರಿಸ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ನಾವು ಇತಿಹಾಸ ಅಕಾಡೆಮಿ ವತಿಯಿಂದ ಚಿಕ್ಕ ಪರಂಪರೆ ಉಳಿಸಿ ಮಾಡ್ತಾ ಇದ್ದೀವಿ. ನಾವು ಮಾಡ್ತಾ ಇದ್ವಿ. ಶಿಡ್ಲಘಟ್ಟ ತಾಲೂಕಲ್ಲಿ ಅನೇಕ ಶಾಸನಗಳು ನಮಗೆ ಅದನ್ನೆಲ್ಲ ಅಧ್ಯಯನ ಮಾಡಿ ಈಗ ತಾನೇ ಬೆಳಗ್ಗೆನೇ ಒಂದು ಗ್ರಾಮದಲ್ಲಿ ಒಂದು ಹಂದಿಪೇಟೆ ವೀರಗಲ್ಲದ ಬೋರ್ಡನ್ನು ಕೊಟ್ಬಿಟ್ಟಿದೆ. ಈ ಬೋರ್ಡುಗಳನ್ನ ನಾನು ಅನೇಕ ಕಡೆ ಅಳವಡಿಸಿದ್ದೀನಿ. ನಿಮ್ಮನ್ನು ಸಾಮಾನ್ಯವಾಗಿ ನಂಬಿಕೆ ಇರುತ್ತೆ, ವೀರಗಲ್ಲಿತ್ತು ಅಂದರೆ ಓದ್ಬೋದು ಅಥವಾ ತಲೆಗಳಾಗಿ ಓದಬೇಕು, ಅದನ್ನ ಓದಿದ್ರೆ ಕೊಡ್ತಾವ್ರೆ, ಎಲ್ಲ ನಂಬಿಕೆಗಳು. ಅದು ನಮ್ಮ ಮಕ್ಕಳಿಗೆ ಇವ್ರಿಗೋಸ್ಕರ ಇಲ್ಲ ಹೋರಾಟ ಅವನು ಆಟೋ ನಮ್ಮ ವಂಶದಲ್ಲಿ ಇರ್ಬೋದು ದೇವಸ್ಥಾನ ಒಂದು ಸುತ್ತಾನು ಸಂರಕ್ಷಣೆ ಮಾಡಿರಬೇಕು. ಆ ಥರ ಮಾಡಿ ಅದನ್ನು ನಾವು ಉಳಿಸಿ ಓದಂಗಾಗುತ್ತೆ. ಈಗ ಅನೇಕ ಕಡೆ ನಾವು ಮಾಡ್ಕೊಂಡು ಬಂದಿದ್ದೀವಿ, ಮಾಡ್ಕೊಳ್ತಾ ಇದ್ದೀವಿ. ನೀವು ಈ ಥರ ವೀರಲ್ಲೂ ಸಿಕ್ಕರೆ ನಿಮ್ಮ ಸಂರಕ್ಷಣೆ ಮಾಡಿ. ಇದಕ್ಕೆ ಐತಿಹಾಸಿಕ ಪರಂಪರೆ ಇದಕ್ಕೆ ಸಹಕಾರ ನಮ್ಮರಿಗೆ ಇಲ್ಲಿ ಊರು ಇದ್ಗುಂಟೆ ಗ್ರಾಮ ಸಾಮಾನ್ಯ ಊರಲ್ಲ. ಇದಕ್ಕೆ ಅನೇಕ ವರ್ಷ ಇತಿಹಾಸ ಯಾವ ಬೇಕಾದರೂ ಇದನ್ನ ಓದ್ಬೋದು. ಏನು ನಂಬಿಕೆ ಎನ್ನುವಲ್ಲ ಗಮನ ಕೊಡೋದು. ನಾವು ಈಗ ಒಂದು ಅದರ ಸಂಪುಟ ಭಾಷೆ ಇದೆ, ಯಾರಾಗೋದಕ್ಕೆ ಸಾರಾಂಶ ಕೊಟ್ಟಿದ್ದೀನಿ.
ಯಾರು ಬೇಕಾದ್ರೂ ಹೋಗ್ಬೋದು. ಇಷ್ಟು ಹೇಳಿ ನಾನು 2 ಮಾತು ಧನ್ಯವಾದ.